ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಸಮರ 6ನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ. ಜನಾಂದೋಲನ ಮೂಲಕ ಕಾಂಗ್ರೆಸ್ ಕೌಂಟರ್. ಸಿದ್ದರಾಮಯ್ಯಗೆ ಮೂಡಾ ಸಂಕಷ್ಟ. ಇಂದು ಜನಪ್ರತಿನಿಧಿಗಳ ಕೋರ್ಟ್ಗೆ ಖಾಸಗಿ ದೂರು, ಸಾಮಾಜಿಕ ಕಾರ್ಯಕರ್ತರಿಂದ ತಯಾರಿ. ಕೊಲೆ ಸಾರಥಿಗೆ ಜೈಲೂಟವೇ ಫಿಕ್ಸ್. ದರ್ಶನ್ಗಿಲ್ಲ ಮನೆಯೂಟ ಭಾಗ್ಯ. ದಾಸನಿಗೆ ಶಾಕ್ ಕೊಟ್ಟ ಜೈಲಾಧಿಕಾರಿಗಳು. ಪ್ರಾಣ ಪಣಕ್ಕಿಟ್ಟು ಕಳ್ಳನನ್ನ ಹಿಡಿದ ಖಾಕಿ. ಪೊಲೀಸರಿಗೆ ತಲೆನೋವಾಗಿದ್ದ ಖತರ್ನಾಕ್ ಲಾಕ್. ತುಮಕೂರಿನಲ್ಲಿ ದೊಡ್ಡಲಿಂಗಯ್ಯ ಸಾಹಸ. ಪ್ರತಿಭಟನೆ ಜ್ವಾಲೆಗೆ ಬಾಂಗ್ಲಾದೇಶ ಧಗಧಗ. ಹಿಂದೂಗಳ ಮೇಲೆ ಜಿಹಾದಿಗಳ ದಾಳಿ. ಇಂದು ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ. ನಮಸ್ಕಾರ, ಟಾಪ್ 30ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಇದೀಗ ಟಾಪ್ 30 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಅಂದ್ರೆ 5ನೇ ದಿನದ ಮಂಡ್ಯದ ತೂಬಿನಕೆರೆ ಬಳಿ ಮೈಸೂರು ಚಲೋ ಮುಕ್ತಾಯಗೊಂಡಿದೆ. ಇಂದು ಶ್ರೀರಂಗಪಟ್ಟಣದ ತನಕ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಪಾದಯಾತ್ರೆಯನ್ನ ನಡೆಸಲಿದ್ದಾರೆ. ಇನ್ನು ಮೈತ್ರಿ ಪಾದಯಾತ್ರೆಗೆ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಮಂಡ್ಯದ ಯಲಿಯೂರು ಸರ್ಕಲ್ ಬಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಗಮಿಸ್ತಾ ಇದ್ದಂತೆ ಅದ್ಧೂರಿ ಸ್ವಾಗತವನ್ನ ಕೋರಲಾಯಿತು. ಬೃಹತ್ ಗಾತ್ರದ ಕ್ಯಾಪ್ಸಿಕಂ ಹಾರ ಹಾಕಿ ಕಾರ್ಯಕರ್ತರು ಜೈಕಾರ ಕೂಗಿದರು. ಬಿಜೆಪಿ ಜೆಡಿಎಸ್ ಮೈಸೂರು ಚಲೋನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಮಂಡ್ಯದ ಮಹಾವೀರ ಸರ್ಕಲ್ ಬಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಎತ್ತಿನ ಗಾಡಿಯಲ್ಲಿ ಆಗಮಿಸ್ತಾ ಇದ್ದಂತೆ ಅವರನ್ನ ಜೆಡಿಎಸ್ ಕಾರ್ಯಕರ್ತರು ತಡೆದು ನಿಲ್ಲಿಸಿದ್ದಾರೆ. ಈ ಪಾದಯಾತ್ರೆಯಲ್ಲಿ ಮಾಜಿ